ಆಗ್ತಾ ಇದೆ. ನೋಡಿರ್ಬೋದು ಇವಾಗ ATMಗಳಲ್ಲಿ ದರೋಡೆ ಆಗ್ತಾ ಇದೆ, ಬ್ಯಾಂಕ್ಗಳಲ್ಲಿ ದರೋಡೆ ಆಗ್ತಾ ಇದೆ. ಲಾ ಆ್ಯಂಡ್ ಆರ್ಡರ್ ಸಂಪೂರ್ಣ ಕುಸಿತ ಆಗಿದೆ ಇವತ್ತಿನ ದಿವಸ. ಇವ್ರು ಏನು ಮಾಡ್ತಾ ಇದ್ದಾರೆ, 15% ಬಸ್ ದರದಲ್ಲಿ ಏರಿಕೆ ಮಾಡಿದ್ರು. ಹಾಗಾದ್ರೆ ಎಲ್ಲಿ ಹೋಗ್ಬೇಕು ಸಾಮಾನ್ಯ ಜನರು? ಹಾಲಿನ ದರ ಏರಿಕೆ ಮಾಡಿದ್ರು, ಬೇಳೆಗಳ ರೇಟ್ ಏರಿಕೆ ಮಾಡಿದ್ರು. ಅದರಲ್ಲಾಗಿ ರೈತರಿಗೆ ನಾವೇನು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೊಡ್ತಕ್ಕಂಥ 4,000 ಹೆಚ್ಚುವರಿ ಹಣವನ್ನ ಇವರು ಕಟ್ ಮಾಡಿ ಬೇರೆ ಯಾವುದಕ್ಕೋ ಡೈವರ್ಟ್ ಮಾಡಿದ್ದಾರೆ ಇವತ್ತಿನ ದಿವಸ. ಅಲ್ಲಿ ನೋಡ್ರೆ ಇವತ್ತಿನ ದಿವಸ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2,500ಕ್ಕೂ ಹೆಚ್ಚು ಮಹಿಳೆಯರು ಗೃಹಲಕ್ಷ್ಮಿಯನ್ನ ಬೇಡ ಅಂತ ಬರೆದಿದ್ದಾರೆ. ಅವರ ಒಂದು ಕೂಗಂತಂದ್ರೆ, ನೀವು ಇನ್ನೊಂದು ಎಲ್ಲೋ ಕಿತ್ಕೊಂಡು ನಮಗ್ ಕೊಡೋದು ಬೇಡ, ಅವಶ್ಯಕತೆ ಇಲ್ಲ ಈ ಗೃಹಲಕ್ಷ್ಮಿ ನಮಗೆ. ನೀವು ಎಲ್ಲೋ ಒಂದು ಕಡೆ ಬರೆ ಎಳೆದ್ಬಿಟ್ಟು ನೀವು ನಮಗ್ ಕೊಟ್ರೆ ಆ ಹಣ ನಮಗ್ ಬೇಡ, ಅದು ಪಾಪದ ಹಣ ಆಗುತ್ತೆ ಹೇಳೋ ಒಂದೇ ಕಾರಣ ಕೊಟ್ಕೊಂಡು ಇವತ್ತಿನ ದಿವಸ ಗೃಹಲಕ್ಷ್ಮಿ ಹಣವನ್ನ ಇವತ್ತಿನ ದಿವಸ ಏನು ಮಹಿಳೆಯರೇ ತ್ಯಜಿಸ್ತಾ ಇದ್ದಾರೆ. ಅಲ್ಲಿಯ ರೈತರಿಗೆ ಇವತ್ತಿನ ದಿವಸ ಅಡಿಕೆ ಬೆಳೆಗಾರರಿಗೆ ಎಷ್ಟು ಸಮಸ್ಯೆಗಳಾಗ್ತಾ ಇದೆ. ಈ ದಲ್ಲಾಳಿಗಳ ಕಾಟದಿಂದ ಇವತ್ತಿನ ದಿವಸ ಬ್ಲ್ಯಾಕ್ ಅಲ್ಲಿ ಅಡಿಕೆಗಳು ಬರ್ತಾ ಇದೆ ಹೊರದೇಶಗಳಿಂದ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಕಡಿವಾಣ ಹಾಕಿತ್ತು. ಆದರೂ ಸಹ ಕರಾವಳಿ ಭಾಗದಲ್ಲಿ ಇವತ್ತಿನ ದಿವಸ ಬ್ಲ್ಯಾಕ್ ಅಲ್ಲಿ ಅಡಿಕೆಗಳು ಬರ್ತಾ ಇದೆ. ದಲ್ಲಾಳಿಗಳ ಒಂದು ಇವ್ರೇನು ಉತ್ತೇಜನ ಕೊಡ್ತಾ ಇದಾರಲ್ಲ ಕಾಂಗ್ರೆಸ್ನವರು, ಅದರಿಂದ ಇವತ್ತಿನ ದಿವಸ ಅಡಿಕೆಗಳು ಕಳ್ಳ ಮಾರ್ಗದಲ್ಲಿ ಬರ್ತಾ ಇದೆ. ಅದಕ್ಕೆ ಉತ್ತೇಜನ ಈ ರಾಜ್ಯ ಸರ್ಕಾರ ಏನಿದೆಯಲ್ಲ, ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ. ಇವತ್ತಿನ ದಿವಸ ಅಡಿಕೆ ಬೆಲೆಗಳು ಕಡಿಮೆ ಆಗುತ್ತೆ ಹೊರದೇಶದಿಂದ ಅಡಿಕೆ ಬಂದ್ರೆ, ಅಥವಾ ಹೊರ ರಾಜ್ಯಗಳಿಂದ ಅಡಿಕೆ ಬಂದ್ರೆ ನಮ್ಮ ರಾಜ್ಯಗಳಲ್ಲಿರುವ ಅಡಿಕೆ ಬೆಲೆ ಕಡಿಮೆ ಆಗುತ್ತೆ. ಕಾಳುಮೆಣಸಿನಕಾಯಿ BR ಪಾಟೀಲ್ ಹೇಳೋ ರಾಜಕೀಯ ಸಲಹೆಗಾರರು ಇವತ್ತಿನ ದಿವಸ ಅನುದಾನ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿ ರಾಜೀನಾಮೆ ಕೊಡ್ತಾ ಇದ್ದಾರೆ. ಇದೇ ಖರ್ಗೆ ಅವರು ಇವರಿಗೆ ಒಂದು ಹಿಡಿ ಮಣ್ಣು ಹಾಕುವಷ್ಟು ಯೋಗ್ಯತೆ ಇಲ್ಲ ಅಂತ ಹೇಳಿ ಪ್ರೆಸ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಇಬ್ರು ಮಹಾನಾಯಕರನ್ನ ತುಂಬಾ ಅದರಲ್ಲಿ ಬೆಳವಣಿಗೆ ನೋಡಿ. ಯಾವತ್ತು ಏನಾಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಹೇಳೋದು ಒಡೆದ ಮನೆ ಆಗಿದೆ ಇವತ್ತಿನ ದಿವಸ. ಬಿಟ್ರೆ ನಮಗೆ ಬೆಟ್ಟು ತೋರಿಸೋ ಯಾವುದೇ ಯೋಗ್ಯತೆಗಳೇ ಅವ್ರಿಗಿಲ್ಲ ಕಾಂಗ್ರೆಸ್ನವರಿಗೆ. ರೈಟ್ ಅರವಿಂದ್ ಅವರೇ, ನೀವು ಹೇಳಬೇಕು. ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರು ಜೈಲಲ್ಲಿ ಇದ್ಕೊಂಡೆ ಭ್ರಷ್ಟಾಚಾರ ಮಾಡಿದ್ರು. ಮಾತಾಡೋ ಯೋಗ್ಯತೆನೇ ಇಲ್ಲ ಇವರಿಗೆ. ಅಶಿಸ್ತು ಬಗ್ಗೆ ಮಾತಾಡೋ ಯಾವುದೇ ಯೋಗ್ಯತೆಗಳಿಲ್ಲ. ಯಾವುದೇ ಒಂದು ಹೋರಾಟಕ್ಕೆ ರೋಡಿಗಳಿದ್ ಯಾವ್ದು ಪ್ರತಿಭಟನೆ ಮಾಡಿದಿರಿ ಸ್ವಾಮಿ? ಯಾವ್ದು ಪ್ರತಿಭಟನೆ ಮಾಡಿದಿರಿ? ರಾಜಕೀಯ ವಿಶ್ಲೇಷಕರಿಗೂ ನಾನು ಹೇಳ್ತೀನಿ, ಇವರು ಹೇಳಿದ್ರು ಫ್ರೀಡಂ ಪಾರ್ಕ್ ಅನ್ನ ಸರಿಯಾಗಿ ಯೂಸ್ ಮಾಡ್ಕೊಂಡಿಲ್ಲ ಅಂತ ಹೇಳಿ. ಹಾಗಾದ್ರೆ ಮೂಢ ಹಗರಣ ಬಂದಾಗ ಹೋರಾಟ ಮಾಡಿದ್ಯಾರು? ಈಗ ಬಾಣಂತಿಯರ ಸಾವು ಬಂದಾಗ ಹೋರಾಟ ಮಾಡಿದ್ಯಾರು? ವಾಲ್ಮೀಕಿ ಹಗರಣ ಸಂಬಂಧಪಟ್ಟಂಗೆ ಪಾದಯಾತ್ರೆ ಮಾಡಿ ಇವತ್ತಿನ ದಿವಸ ಅವರು ಯಾರು ನಾಗೇಂದ್ರ ಅವರು ಜೈಲಿಗೆ ಕಳಿಸಿದ್ವಿ. ಬಿಜೆಪಿ ಅನಿವಾರ್ಯದಿಂದ ಬಿಜೆಪಿಯವರು ಮಾಡಿದ್ರು. ನಮ್ಮವರು ಯಾರು ಇಲ್ಲ ಅಂತ ಇವತ್ತು ಹೇಳ್ಬಿಡ್ಲಿ, ಎದೆ ಮೇಲೆ ಕೈ ಇಟ್ಕೊಂಡು ಎದೆ ಹೊಡಿತಾ ಇರ್ಬೇಕು ಅಷ್ಟೇ. ಮುಂದೆ ಮಾತಾಡಬೇಕಾಗತ್ತೆ. ಏನು ಹೋರಾಟನೆ ಮಾಡಿಲ್ಲ ಫ್ರೀಡಂ ಪಾರ್ಕ್. ಹಾಗಾದ್ರೆ ಮಾಡಿದೀರಾ? ಫ್ರೀಡಂ ಪಾರ್ಕ್ ಅಲ್ಲಿ ಕುತ್ಕೊಂಡು ನಿಜವಾಗ್ಲೂ 6 ತಿಂಗಳ ಮಾಡಿದೀರಾ? 6 ತಿಂಗಳದಲ್ಲ, 1 ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಈಗ ಕಾಂಗ್ರೆಸ್ ಅವರಿಗೆ ಹೇಳಿದ್ರು ಬಂಡತನವನ್ನು ತೋರಿಸ್ತಾ ಇದ್ದಾರೆ. ಬರ್ತೀನಿ ಡೀಟೇಲ್ ಆಗಿ ಮಾತಾಡಿ. ಶರತ್ ಅವರೇ ನಿಮಿಷ. ಈಗ ಯಾಕೆ ಕೊಟ್ರು ಸ್ವಾಮಿ? ಕೋರ್ಟ್ ಹೋಲ್ಡ್ ಅಲ್ಲಿ ಇಟ್ಟಿದೆ. ಅರ್ಥ ಮಾಡ್ಕೊಳ್ಳಿ. ಒಪ್ಪಲ್ಲ ನೀವು ಈ ತರ ಮಾತಾಡೋ ಒಪ್ಪಲ್ಲ. ಹೋರಾಟನೇ ಮಾಡ್ಲಿಲ್ಲ. ಹೋರಾಟ ಮಾಡ್ಲಾರ್ದವರು ಆಪ್ನವರು ಒಂದೇ ಒಂದು ರೋಡಿಗೆ ಹೋರಾಟ ಮಾಡಿದ್ರೇನ್ರಿ ಸ್ವಾಮಿ? ನೀವು ಇವತ್ತಿನವರೆಗೆ ಒಂದೇ ಒಂದು ಹೋರಾಟ ಮಾಡಿದಿರಾ? ಇಲೆಕ್ಷನ್ ಬಂತಂದ್ರೆ ಬಾಟದ ಬರುತ್ತೆ. ಬಿಟ್ರೆ ಇವತ್ತಿನ ದಿವಸ ಒಂದೇ ಒಂದು ಹೋರಾಟ ಮಾಡಲಿಲ್ಲ. ಆದ್ರೆ ನೀವು ಹೋರಾಟ ಮಾಡಿಲ್ಲ ಅಂತ ಹೇಳೋದಕ್ಕೆ ನಾನು ಒಪ್ಪಲ್ಲ. ಯಾಕೆ ಅಂತ ಹೇಳಿದ್ರೆ, ಇಷ್ಟು ಹೋರಾಟ ಮಾಡೋದ್ರಿಂದಾನೇ ಇಷ್ಟು ವಾಲ್ಮೀಕಿ ಹಗರಣ ಆಗಿರ್ಬೋದು, ಇವತ್ತಿನ ದಿವಸ ನೀವು ಯಾವ ಮೂಢ ಹಗರಣ ಆಗಿರೋ ಹೊರಗೆ ತಂದಿರೋದು ನೀವು ತಂದ್ರ? ಆಪ್ನವ್ರು ತಂದ್ರ? ಈಗ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಖೋ ಖೋ ಒಂದು ನ್ಯಾಷನಲ್ ಪ್ಲೇಯರ್ ಅವರಿಗೆ 5 ಲಕ್ಷ ಕೊಡ್ತಾರೆ. ಇಲ್ಲಿ
ನಕ್ಸಲೈಟಿಗೆ 7.5 ಲಕ್ಷ ಕೊಡ್ತಾರೆ ಅಂತ ಹೇಳಿದ್ರೆ ಶರತ್ತರೆ, got it. ಇವರ- ಇಲ್ಲಿ ವಿಷಯಕ್ಕೆ ಇವರ ಅಪರೂಪದ ವಿಷಯಾಂತರ ಮಾಡಬೇಡಿ, ಎಷ್ಟು ಮಟ್ಟಿಗೆ ಇದೆ ವಿಷಯಕ್ಕೆ ಅಂತ ಬನ್ನಿ, ವಿಚಾರ ಮಾಡಿ. ವಿಷಯಾಂತರ ವಿಷಯ ಮಾಡಬೇಡಿ, ಏನಿಲ್ಲ. ವಿಷಯಾಂತರ ಮಾಡಬೇಡಿ. ಪಕ್ಷದಲ್ಲಿ ಸಾಕಷ್ಟು ನನ್ನ ಮಾತನ್ನ ಗೊಂದಲಗಳಿದೆ. ಕೇಳದೆ ಇದ್ರೆ ನೀವು ಪಕ್ಷ ಡಿನ್ನರ್ ಬಿಟ್ಟು ಪಾರ್ಟಿಗಳನ್ನು ಹೋಗಬಹುದು. Okay. ನನ್ನ ಮಾತನ್ನ ಕೇಳದೆ ಇದ್ರೆ ಪಕ್ಷ ಬಿಟ್ಟು ಹೋಗಬಹುದು. ನನ್ನ ಆಡತಿಯ ಪ್ರಕಾರ ನಡೀದೇ ಇದ್ರೆ ಪಕ್ಷ ಬಿಟ್ಟು ಹೋಗಬಹುದು. ನನ್ನ ಆಡತಿಯ ಪ್ರಕಾರ ನಡೀದೇ ಇದ್ರೆ ರಾಜೀನಾಮೆ ಕೊಡಬಹುದು. ಸೊ ಈ ರೀತಿಯಾಗಿ ಹೇಳುವಂತಹ ನಿಮ್ಮ ಪಕ್ಷದ ನಾಯಕರನ್ನ ಯಾವ ಆಧಾರದ ಮೇಲೆ ನೀವು ಇಟ್ಕೊಂಡು ನಂಬಿಕೊಂಡು ರಾಜಕೀಯ ಮಾಡ್ತಾ ಇದ್ದೀರಿ ಹೇಳ್ರಿ, ಅದನ್ನ ಹೇಳ್ರಿ ಫಸ್ಟ್. ನಿಮ್ಮಲ್ಲಿ ಬಣಗಳ ಬಡಿದಾಟ ಒಬ್ಬ ತಂದೆ ಮಕ್ಕಳಿಗೆ ನನ್ನ ಮಾತು ಕೇಳದೆ ಇದ್ರೆ ಸಂಬಂಧ ಕಡ್ಕೊಂಡು ಮನೆ ಬಿಟ್ಟು ಹೋಗು ಅಂತಂದ್ರೆ ಹೆಂಗಿರುತ್ತೆ? ಅದೇ ನಿಮ್ ರಾಜ್ಯಾಧ್ಯಕ್ಷರು ಮಾಡ್ತಾ ಇರುವಂತ ಕೆಲಸ, ಅದೇ ನಿಮ್ ರಾಜ್ಯಾಧ್ಯಕ್ಷರು ಮಾಡ್ತಾ ಇರುವಂತ ಕೆಲಸ. ಸೈಯದ್ ಅವರೇ, ಪಕ್ಷ ಸೈಯದ್ ಅವರೇ. ನಡೆಸೋದಿಕ್ಕೆ ತಾಕತ್ತಿಲ್ಲ, ಪಕ್ಷ ನಡೆಸೋದಿಕ್ಕೆ ತಾಕತ್ತಿಲ್ಲ. ಓಕೆ 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 ಡಿಬೇಟ್ ಮಾಡಿ ಬಂದು